ನಮಸ್ಕಾರ ವೀಕ್ಷಕರೇ, ನಾನು ಶ್ರೀಧರ್. ಇವತ್ತು ನಾನು ಸುಮೇಧಾ ಹೀಲಿಂಗ್ ಸೆಂಟರ್ ಅಂತ ಹೇಳಿ ಬನಶಂಕರಿಯಲ್ಲಿರೋ ಒಂದು ಸೆಂಟರ್ಗೆ ನಾನು ಬಂದಿದ್ದೀನಿ. ಸುಮೇಧಾ ಹೀಲಿಂಗ್ ಸೆಂಟರ್ ತುಂಬಾ ಜನರಿಂದ ಕೇಳ್ಪಟ್ಟೆ, ಇದೊಂದು ಅಲ್ಟಿಮೇಟ್ ಹೆಲ್ತ್ ಸೆಂಟರ್ ಅಂತ ಹೇಳಿದ್ರು. ಇಲ್ಲಿ ಜನ ಅನಾರೋಗ್ಯದ ಸಮಸ್ಯೆಗಳಿಂದ ಇರಬಹುದು, ಅಥವಾ ದೈಹಿಕವಾದ ಬೇರೆ ಸಮಸ್ಯೆಗಳೇ ಇರಬಹುದು, ಅಥವಾ ಮಾನಸಿಕ ಸಮಸ್ಯೆಗಳಿರಬಹುದು, ಈವನ್ ಆಧ್ಯಾತ್ಮಿಕ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರವನ್ನು ನೀಡ್ತಾ ಇದ್ದಾರೆ. ಅದು ಹೀಲಿಂಗ್ ಮುಖಾಂತರ, ಅಕ್ಯುಪಂಚರ್ ಮುಖಾಂತರ, ಹೀಗೆ ಹಲವು ವಿಧಾನಗಳಲ್ಲಿ ಇಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಇದರ ಸಂಸ್ಥಾಪಕರಾದಂತವರು ತಾರಾಕಿರಣ್ ಅವರು. ಇವತ್ತು ತಾರಾಕಿರಣ್ ಸರ್ ನನ್ನ ಜೊತೆಗಿದ್ದಾರೆ. ಅವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿ ಆ ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಾರಾಕಿರಣ್ ಸರ್, ನಮಸ್ಕಾರ. ನಮಸ್ತೆ ಶ್ರದ್ಧಾ. ಹಾ ಸರ್, ನಾನು ಬಹಳ ಉತ್ಸುಕತೆಯಿಂದ ಕಾಯ್ತಾ ಇದ್ದೀನಿ ತಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ. ತಾವು ಈ ಹೀಲಿಂಗ್ ಸೆಂಟರ್ ಓಪನ್ ಮಾಡಿದ್ದು ಹೇಗೆ, ತಮ್ಮ ಬಗ್ಗೆ ಸ್ವಲ್ಪ ಕಿರುಪರಿಚಯ ಮೊದಲು ಮಾಡ್ಕೊಡ್ತೀರಾ? ಆಗ್ಲಪ್ಪ, ನಾನು ಬೇಸಿಕಲಿ ಆಟೋಮೊಬೈಲ್ ಇಂಜಿನಿಯರ್. ಇನಿಷಿಯಲ್ ಡೇಸ್ಲಿ ಫಸ್ಟ್ ಮಾರ್ಕೆಟಿಂಗ್ ಅಲ್ಲಿದ್ದೆ, ಕೆಲಸ ಮಾಡ್ತಿದ್ದೆ. ಆಮೇಲೆ ಕೆಲಸ ಮಾಡೋದು ಬೇಡ ಅಂತ ಅನಿಸ್ತು, ಹಾಗಾಗಿ ಸ್ವಂತ ಮಾಡೋಣ ಅಂತ ಬ್ಲೂ ಸ್ಟಾರ್ ಏರ್ ಕಂಡೀಷನಿಂಗ್ ಡೀಲರ್ ಆದೆ. ಡೀಲರ್ ಆದ್ಮೇಲೆ ನಾನು ನಮ್ಮ ಒಬ್ರು ಗುರುಗಳು ಅವಧೂತರು, ಮಂಜುನಾಥ್ ಅಂತ ಬನಶಂಕರಿಲಿದ್ದಾರೆ, ಅವ್ರ ಪರಿಚಯ ಆಯ್ತು. ಒಂದಿನ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಅವ್ರು ಕ್ಯಾಶುಯಲ್ ಆಗಿ ಒಂದು ಮಾತಾಡ್ಬಿಟ್ರು, ತಾರಾಕಿರಣ್ ನೋಡ್ರಿ, ಇದನ್ನ ಕಾರ್ಡ್ ಇದೆ, ತಗೊಳ್ರಿ, ಆಕ್ಯುಪಂಚರ್ ಕಲ್ತ್ಕೊಳ್ರಿ. ಯೂಶಲಿ ನಾನು ಅಂತ ಅನ್ನೋನಲ್ಲ, ಆದ್ರೂ ಏನ್ ಮಾಡಿದೆ, ಎಸ್ ಅಂದೆ. ಗುರುಗಳು ಅಂತ ಅದು ಎಸ್ ಅಂದೆ. ಬಟ್ ಅದು ಹೆಂಗೆ ಎಸ್ ಅಂದೆ ಅಂದ್ರೆ ಜೀವನನೇ ಪರ್ಯಂತ ಅದು ಕಂಪ್ಲೀಟ್ ಶಿಫ್ಟ್ ಆಗ್ಬಿಡ್ತು. ಅದಾದ್ಮೇಲೆ ಸ್ವಲ್ಪ ವರ್ಷಗಳು ಹಾಗೆ ಮಾಡ್ತಾ ಇದ್ದೆ ಗುರುಗಳ ಜೊತೆಗೆ. ಅದ ಅವರು ನನಗೆ 2 ರೂಮ್ ಕೊಟ್ಟಿದ್ರು ಬನಶಂಕರಿಯಲ್ಲಿ. ಇನ್ಫ್ಯಾಕ್ಟ್ ಏನು ಇದು ಶೂಟ್ ಮಾಡ್ತಿದ್ರಲ್ಲ, ಇದು ಒಳಗಡೆ 2 ರೂಮ್ ಇದೆ, ಆ ರೂಮಲ್ಲಿ ಮಾಡ್ತಿದ್ದೆ. ಆಮೇಲೆ ಏನ್ ಮಾಡಿದ್ರು, ಅವರು ಶಿಫ್ಟ್ ಆದ್ರು. ಇಡೀ ಈ ಬಿಲ್ಡಿಂಗ್ 60-40 ಸೈಟ್ ನೀನ್ ಕ್ಲೀನಿಂಗ್ ಮಾಡ್ಕೊಪ್ಪ, ಚೆನ್ನಾಗಿರೋ ಅಂತ ಹೇಳಿ ಆಶೀರ್ವಾದ ಮಾಡಿ ಕೊಟ್ಟರು. ಇಲ್ಲಿ ಎಲ್ಲರೂ ಬಂದವರು 99% ಹುಷಾರಾಗ್ತಾರೆ. ಅದು ನಮ್ಮಲ್ಲಿ ಏನೊಂದು ಯೂನಿಕ್ನೆಸ್ ಅಂತಂದ್ರೆ, ನಮ್ಮ ಹತ್ರ ಬಂದವರು ಯಾರು ವಾಪಸ್ ಬರಲ್ಲ, ಹುಷಾರಾಗಿ ಪರ್ಮನೆಂಟ್ ಆಗಿ ಆರಾಮಾಗಿರ್ತಾರೆ. ಅವ್ರ ಆರೋಗ್ಯ ಅವ್ರು ನೋಡ್ಕೊತಾರೆ. ನಿಮ್ಮಲ್ಲಿ ಅನೇಕ ಸಮಸ್ಯೆಗಳನ್ನ ಇರುವಂತಹ ಜನಗಳನ್ನ ನೀವು ಇಷ್ಟು ದಿವಸದಲ್ಲಿ ನೋಡಿದ್ದೀರಾ, ಟ್ರೀಟ್ ಮಾಡಿದ್ದೀರಾ. ಅದರಲ್ಲಿ ನಿಮಗೆ ಮುಖ್ಯವಾಗಿ ಕಂಡಿರುವಂತ ಯಾವ ರೀತಿಯಾದಂತಹ, ಅದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಇರುವಂತ ಯಾವ ಸಮಸ್ಯೆಗಳಿರುವಂತವ್ರು ನಿಮ್ಮ ಹತ್ರ ಇಲ್ಲಿ ತನಕ ಬಂದಿದ್ದಾರೆ, ಅವ್ರಿಗೆ ಹೀಲಿಂಗ್ ಕೊಡಲಾಗಿದೆ ಸರ್ ಇಲ್ಲಿ? ಇಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ತರದವರು ಬಂದ್ಬಿಟ್ಟಿದ್ದಾರೆ. ಇಂಥವ್ರು ಅಂತವ್ರು ಅಂತ ಯಾವ್ದು ಬೈಫ್ರಕೇಟ್ ಏನ್ ನಾವು ಮಾಡಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಈ ವಿಚಾರ ಏನಂದ್ರೆ, ನಾವು ಗಂಟ್ಲು ಅಥವಾ ಕಣ್ಣು ಅಥವಾ ಮೂಗು ಅಥವಾ ದೇಹ, ಶ್ವಾಸಕೋಶ, ಈ ರೀತಿ ಯಾವ್ದನ್ನು ನಾವು ಡಿವೈಡ್ ಮಾಡಲ್ಲ. ಒಬ್ಬ ವ್ಯಕ್ತಿ ಅಂದ್ರೆ ಅದನ್ನ ಹೋಲ್ಸಮ್, ಅವನನ್ನ ನಾವು ಟ್ರೀಟ್ ಮಾಡೋದೇ ಎಂಟೈರ್ ಅವನ್ನ ನಾವು ಟ್ರೀಟ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನನ್ಗೆ ಏನು ಇಲ್ಲ, ಯಾರು ಬಂದ್ರು ನಾವು ಹುಷಾರ್ ಮಾಡ್ತೀವಿ, ಯಾವ್ದಕ್ಕೂ ಬಂದ್ರು ನಾವು ಹುಷಾರ್ ಮಾಡ್ತೀವಿ. ಬಟ್ ನೀವು ಅಷ್ಟೇ, ನೀವೊಂದು ಪ್ರಶ್ನೆ ಕೇಳಿರೋದ್ರಿಂದ ತುಂಬಾ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋದು, ವೆರಿಕೋಸ್ ವೈನು, ವೆರಿಕೋಸ್ ಅಲ್ಸರ್ಸ್. ಸುಮಾರು ಜನ ಅದ್ರಲ್ಲಿ ತುಂಬಾ ಒದ್ದಾಡಿದ್ದಾರೆ. ಆಮೇಲೆ ನಮ್ಮ ಹತ್ರ ಯಾವಾಗ ನಿಮ್ಗೊಂದು ಗೊತ್ತಿರ್ಬೇಕು, ಎಲ್ಲರ ಹತ್ರ ಹೋಗ್ತಾರೆ ಸರ್, ಪ್ರಪಂಚದಲ್ಲಿರೋ ಎಲ್ಲರ ಹತ್ರ ಹೋಗಿ ಕಡೆಗೆ ನಮ್ಮ ಹತ್ರ ಬರ್ತಾರೆ. ಹಂಗೆ. ಸೊ ಅವಾಗ ಏನಾಗುತ್ತೆ, ತುಂಬಾ ವರ್ಸ್ಟ್ ಕಂಡೀಷನ್ ಬಂದಿರ್ತಾರೆ, ಬಟ್ ಭಗವಂತನ ಇಚ್ಛೆ ಅದು ಬೆಸ್ಟ್ ಕಂಡೀಷನ್ಗೆ ಹುಷಾರಾಗ್ತಾರೆ. ಆ ರೀತಿ ಇದೆ. ನಾ ವೆರಿಕೋಸ್ ಮಾಡಿದ್ದೀನಿ, ಅಲ್ಸರ್ ಮಾಡಿದ್ದೀನಿ, ಡಯಾಬಿಟಿಕ್ ಮಾಡಿದ್ದೀನಿ, BP ಮಾಡಿದ್ದೀನಿ, ಆಮೇಲೆ ಮಂಡಿ ನೋವು. ನಮ್ಮ ಹತ್ರ ಬಂದಿರೋರು 100% ಎಲ್ಲರೂ ಮಂಡಿ ನೋವಿಂದ ಮುಕ್ತರಾಗಿದ್ದಾರೆ, ಗೊತ್ತಾಯ್ತಾ. ಆಮೇಲೆ ಆಲ್ಝೈಮರ್ಸ್ ಮಾಡಿದ್ದೀನಿ. ನಾನೇನ್ ಮಾಡ್ತೀನಿ, ನಾನು ಆಕ್ಯುಪಂಚರ್ ಮಾಡ್ತೀನಿ, ನನ್ನ ಜೊತೆಗೊಬ್ರು ಇದ್ದಾರೆ, ಕಲರ್ ಮಾಡ್ತಾರೆ, ಮ್ಯಾಜಿಕ್ ಕೋಡ್ ಕೊಡ್ತೀನಿ. ಕಲರ್ ಮಾಡ್ತಾರೆ ಅಂದ್ರೆ ಕಲರ್ ಥೆರಪಿ ಕಲರ್ ಥೆರಪಿ ಮಾಡ್ತಾರೆ, ಮ್ಯಾಜಿಕ್ ಕೋಡು ಕೊಡ್ತೀನಿ. ನಾವು 4 ಇನ್ನೊಬ್ರು ಇದ್ದಾರೆ, ಅವ್ರು ರೇಖಿ ಮಾಡ್ತಾರೆ. ನಾವು ಇಷ್ಟು ಜನ ಮಾಡ್ತೀವಿ. ಬೇಸಿಕಲಿ ಏನಾಗಿದೆ ಅಂತಂದ್ರೆ, ಎಲ್ಲವನ್ನು ಕೊಟ್ಟಾಗ ಆಮೇಲೆ ನಾವು ಯಾರೇ ಬಂದ್ರು 4 ಜನವು ಒಂದು ಸಂಯಮವಾಗಿ ಅವ್ರು ಏನೇ ಕೇಳ್ತೀವಿ ಫಸ್ಟ್.
ಯಾವ್ದೋ ಒಬ್ಬ ವ್ಯಕ್ತಿ ಬಂದ್ರೆ ನೋಡಿ ಈ ರೂಮಲ್ಲಿ ಕೂತ್ಕೋತೀವಿ, ಆ ವ್ಯಕ್ತಿನ ಏನಪ್ಪ ಏನಾಗಿದೆ ಅಂತ ಕೇಳ್ತೀವಿ. ಅವ್ರು 1 hour ಮಾತಾಡಿದ್ರು ಕೇಳ್ತೀವಿ, 2 hours ಮಾತಾಡಿದ್ರು ಕೇಳ್ತೀವಿ. ಈ ಒಂದು ಸಮಾಧಾನ ಕೊಟ್ಟು ಅವ್ರನ್ನ ಕಳಿಸೋದ್ರಿಂದ ಎಲ್ಲಾ ರೀತಿಯಾಗಿ ಅನುಕೂಲ ಆಗ್ತಾ ಇದೆ. ಅಂದ್ರೆ ನೀವು ಹೇಳೋ ಒಂದು ಇದನ್ನ ನಾನು ಕೇಳಿದ್ರೆ, ಸಮಗ್ರವಾಗಿ ನೀವು ಒಂದು ಹೀಲಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು, ಜೊತೆಗೆ ಆಕ್ಯುಪಂಚರ್ ಅಂತ ಒಂದು ಪ್ಯಾರಾಮೆಡಿಕಲ್ ಸೈನ್ಸ್ ನ ಯೂಸ್ ಮಾಡಿಕೊಂಡು, ಎಲ್ಲ ರೀತಿನಲ್ಲೂ ನೀವು ಸಮಗ್ರವಾಗಿ ಅವರ ಮೂಲವಾಗಿ ಎಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಐಡೆಂಟಿಫೈ ಮಾಡಿ ಅದನ್ನ ನೀವು ಸಂಪೂರ್ಣವಾಗಿ ಕ್ಯೂರ್ ಮಾಡಿ ಕಳಿಸ್ತಾ ಇದ್ರಿ. ನೀವು ಬರೀ ಅವ್ರಿಗೆ ಶಮನ ಮಾಡ್ತಾ ಇಲ್ಲ, ಇಲ್ಲ ಇಲ್ಲ, ಅಂದ್ರೆ ಸಂಪೂರ್ಣವಾಗಿ ಕ್ಯೂರ್ ಮಾಡಿ ನೀವು ಕಳಿಸ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾ ಹೇಳ್ದಮ್ಮ, ನಮ್ಮ ಹತ್ರ ಬಂದವರು ವಾಪಸ್ ಬರಲ್ಲ ಅಂತಂದ್ರೆ ಬೇಸಿಕಲಿ ಅದು ಕ್ಯೂರೇ ಆಗ್ತಿರೋದು. ಕ್ಯೂರ್ ಆಗೇ ನಮ್ಮಲ್ಲಿ ನಾನೇನು ಮೆಡಿಸಿನೇ ಕೊಡಲ್ಲ. ಫಸ್ಟ್ ಆಫ್ ಆಲ್ ನಮ್ದು ಈ ಸೆಂಟರ್ ಏನಕ್ಕೆ ಮಾಡಿದ್ವಿ ಅಂದ್ರೆ ಇಲ್ಲಿ ಔಷಧಿ ಮುಕ್ತ ಜೀವನ ಅಂತ. ಇದು ಬಹಳ ಔಷಧಿನೇ ಇಲ್ಲ. ಹಂಗಾಗಿ ಏನಾಗುತ್ತೆ, ಇವ್ ಯಾವ್ದು ನಾವು ಯೂಸ್ ಮಾಡ್ತೀವಿ ಯಾವ ಸೈನ್ಸ್ ಅಲ್ಲೂ ಔಷಧಿ ಅನ್ನೋದೇ ಇಲ್ಲ. ಹಾಗೆ ಅದ್ಭುತ. ನಾವು ನೀವು ಇದು ಅದು ಅಂತ ನಾನು ಕೇಳಲೇಬೇಡಿ, ನೀವು ಕಳಿಸಿ ಸರ್ ನಾವು ಔಷಧ ಮಾಡಿ ಕಳಿಸ್ತೀನಿ ಹಂಗನ್ಬಿಟ್ಟು 4 stage ಕ್ಯಾನ್ಸರ್ ಎಲ್ಲ ಮಾಡಕ್ಕಾಗಲ್ಲ. ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಜನರಲ್ ಆಗಿ ಏನೇ ಬಂದ್ರು ನಮ್ಮಲ್ಲಿ ಯಾವ್ದಕ್ಕೂ ಮೆಡಿಸಿನ್ ಅನ್ನೋದಿಲ್ಲ. ಹಂಗನ್ಬಿಟ್ಟು ಆ ಮೆಡಿಸಿನ್ ಎಗೇನ್ಸ್ಟ್ ಖಂಡಿತ ಇಲ್ಲ. ಆದರೆ ಮೆಡಿಸಿನ್ ಇಲ್ದೇ ಇರಬೇಕಾದ ರೀತಿ ಇದೆ ಅನ್ನೋದನ್ನ ಜನಗಳಿಗೆ ತಿಳಿಸ್ತಾ ಇದೆ. ಆ ಜನಗಳು ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬಾ ಜನ ಫಾಲೋನು ಮಾಡ್ತಿದ್ದಾರೆ, ನಡೀತಾ ಇದೆ ಸರ್. ನನ್ನ 3ನೇ ಪ್ರಶ್ನೆ ಏನಂದ್ರೆ, ಇವಾಗ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ, ಇದೇ ಪ್ಯಾರಾಮೆಡಿಕಲ್ ಫೀಲ್ಡ್ ಅಲ್ಲೇನೆ ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲದರ ಮಧ್ಯೆ ನೀವು ತಂದಿರುವಂತಹ ಈ ಆಕ್ಯುಪಂಚರ್, ಹೀಲಿಂಗ್, ಕಲರ್ ಥೆರಪಿ ಈ ಪ್ರೋಸೆಸ್ ಅಲ್ಲಿ ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದಾಗ ಅವರು ಅಷ್ಟು ಔಷಧಿ ಕೊಟ್ಟು ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಆ ಮಾಡಿದ್ದೆಲ್ಲ ಅದನ್ನ ಏನಂತ ಅನ್ಕೋಬಹುದು ಸರ್? ಹಾಗಲ್ಲ. ಅದು ಹೇಗೆ ಅಂದ್ರೆ, ಅವರು 500 ವರ್ಷ ಓದಿರ್ತಾರೆ, ಸರ್ಜನ್ಸಿ ಮಾಡಿರ್ತಾರೆ. ಅಂದ್ರೆ ಅಲ್ಲಿ ಸಿಸ್ಟಮ್ಗಳು ಬೇರೆ ನೋಡಿ. ಆಯುರ್ವೇದ ಒಂದು ಸಿಸ್ಟಮ್, ಅಲೋಪತಿ ಒಂದು ಸಿಸ್ಟಮ್, ಹೋಮಿಯೋಪತಿ ಒಂದು ಸಿಸ್ಟಮ್, ಯುನಾನಿ ಒಂದು ಸಿಸ್ಟಮ್. ಯಾವ ಸಿಸ್ಟಮು ಎಲ್ಲ ಮನುಷ್ಯನಿಗೆ ಬೇಕಾದ್ರೆ. ಈಗ ಒಂದು ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆದಾಗ ಕಾಲೇ ಮುರಿದೋಯ್ತು, ಅವಾಗ ನಾನು ಮಾಡಕ್ ಸಾಧ್ಯವೇ ಇಲ್ಲ. ಆದ್ರೆ ಕೆಮ್ಮು ಬಂತು, ಕಫ ಬಂತು, ಅದಕ್ಕೆ ನಾನೇ ಬೆಸ್ಟ್ ಅರ್ಥ ಆಗ್ತೀನಿ. ಸೊ ನಾನೇನ್ ಮಾಡ್ತೀನಿ ಅಂತ ಪ್ರಶ್ನೆ ಬರ್ತದೆ. ನಾನೇನ್ ಮಾಡ್ತೀನಿ ಅಂದ್ರೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡ್ತೀನಿ. ಅಂದ್ರೆ 5 ಎಲಿಮೆಂಟ್, ಅರ್ತ್ ಎಲಿಮೆಂಟ್, ಈ 5 ಎಲಿಮೆಂಟ್ ಥಿಯರಿ ಅಂತ ಹೇಳ್ತಾರಲ್ಲ, ಆದ್ರೆ ಇಲ್ಲ ಇದನ್ನ ಬ್ಯಾಲೆನ್ಸ್ ಮಾಡಿದ್ರೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡೋರು ಆಗುತ್ತೆ. ಬೇಸಿಕಲಿ ನಮ್ಮ ದೇಹ ಹೆಂಗಿದೆ ಅಂದ್ರೆ ಅದನ್ನ ಬರೀ ಬ್ಯಾಲೆನ್ಸ್ ಮಾಡಿ ಒಳ್ಳೆ ಫುಡ್ ತಿಂದ್ರೆ ನಾನು ಅವಶ್ಯಕತೆ ಅಲ್ಲ, ಡಾಕ್ಟರ್ ಅವಶ್ಯಕತೆ ಆ ಲೆವೆಲ್ಗೆ ಹೋಗುತ್ತೆ. ಅದನ್ನ ನಾವು ಇನಿಷಿಯಲ್ ಡೇಸ್ಲಿ ಬರೀ ನಾವೇಳಿ ದೇಸಿ ತಿನ್ನಿ ಅಂತೆಲ್ಲ ಹೇಳ್ತಾ ಇದ್ವಿ. ಜನ ಸಹ ದೇಸಿ ತಿನ್ಬೇಕು, ನಾನೆಲ್ಲ ಹೋಗ್ತಿರ್ಲಿ ಅಂತ. ಅವಾಗ ಏನ್ ಮಾಡಿದ್ವಿ, ಅವಾಗ ಅದು ಸಾಲ್ವ್ ಮಾಡ್ಬೇಕು ಅಂತ ನಮ್ಮಲ್ಲೇ ಒಬ್ರು ಅದಕ್ಕೂ ಒಂದು ಸೊಲ್ಯೂಷನ್ ಕಂಡಿಡ್ದು. ಈಗ ಏನ್ ಮಾಡ್ತಿದ್ದೀವಿ, ಟ್ರೀಟ್ಮೆಂಟು ಕೊಡ್ತೀವಿ, ಅವ್ರಿಗೆ ದೇಸಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಗೈಡು ಮಾಡ್ತೀವಿ. ಸೊ ದಟ್ ಏನಾಗುತ್ತೆ, ಅವರು ಕಂಪ್ಲೀಟ್ ಆಗಿ ನಾರ್ಮಲ್ ಆಗ್ತಾರೆ. ಏನ್ ಸಮಸ್ಯೆ ಬಂದಿದ್ದಾರೆ ಆ ಸಮಸ್ಯೆ ಆಚೆ ಬರ್ತಾರೆ. ಅದು ಮೆಂಟಲ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಎಮೋಷನಲ್ ಇರ್ಬೋದು, ಇಂಟೆಲೆಕ್ಚುಯಲ್ ಇರ್ಬೋದು. ಅಂದ್ರೆ ನೀವೊಂದು ಆಕ್ಯುಪಂಚರ್ ಹಾಕಿದ್ರೆ ಅದು ಅಷ್ಟು ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅಂದ್ರೆ ನಾವು ಒಂದ್ಸಲಿ 10 ಸೂಜಿ ಹಾಕ್ತೀವಿ, 1 ಸೂಜಿ 8 ಕೆಲಸ, 8 × 10 80. ಎಲ್ಲೆಲ್ಲಿ ಫಿಸಿಕಲ್, ಎಮೋಷನಲ್, ಇಂಟೆಲೆಕ್ಚುಯಲ್, ಸ್ಪಿರಿಚುವಲ್ ಇಂಟು 4. ಸೊ 320 ಕೆಲಸ ಒಂದ್ಸಲಿ ಬಾಡಿಲಿ ಆಗ್ತಾ ಇರ್ತದೆ. ಅದಲ್ಲದೆ ಮ್ಯಾಜಿಕ್ ಕೊಡ್ತೀನಿ, ಅದಲ್ಲದೆ ಹೀಲು ಮಾಡ್ತೀನಿ, ಇನ್ನೇನ್ ಸರ್ ಬೇಕು, ಅದಕ್ಕೆ ಅಷ್ಟು ರಿಸಲ್ಟ್. ಓಹೋ, ಇದು ನಿಮ್ಮ ಸಕ್ಸಸ್ ಒಂದು ರೀತಿ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಅಂತ ಅಂದ್ರೆ ಇದು ನಾಟ್ ಜಸ್ಟ್ ಒನ್. ಹೌದು. ನಮ್ಮಲ್ಲಿ 4 ಜನ ಇದ್ದಾರೆ, ಅವರೆಲ್ಲರೂ ಎಕ್ಸ್ಪರ್ಟ್. ಸೊ ಅವರೆಲ್ಲರೂ ನನ್ನ ಜೊತೆಗೆ ಇರೋದ್ರಿಂದ ಸೊ ಪ್ರತಿಯೊಬ್ಬರು ಒಬ್ಬ ವ್ಯಕ್ತಿ, ನಾನು ಪೇಷಂಟ್ ಅನ್ನೋದು ಇಷ್ಟಪಡಲ್ಲ.
ಆರೋಗ್ಯ ಸಾಧಕರು ಅಂತ ನಮ್ಮ ಆಯುರ್ವೇದ ಡಾಕ್ಟರ್ ಹೇಳಿದ್ರು. ಹ್ಮ್ ಸಾಧನೆ ನಾನು ಮಾಡ್ತಿರೋ ಸಾಧನೆ, ಎದುರುಗಡೆ ಇರೋ ವ್ಯಕ್ತಿ ಮಾಡ್ತಿರೋ ಸಾಧನೆ. ಹಂಗಾಗಿ ಆ ಎಲ್ಲಾನು ಯೂಸ್ ಮಾಡೋದ್ರಿಂದ ಈಗ ಒಂದ್ ತಿಂಗಳಲ್ಲಿ ಹುಷಾರಾಗೋರು 15 ದಿನಕ್ಕೆ ಹುಷಾರಾಗ್ತಾರೆ, 15 ದಿನಕ್ಕೆ ಹುಷಾರಾಗೋರು ಒಂದ್ ವಾರದಲ್ಲಿ ಹುಷಾರಾಗ್ತಾರೆ. ಆ ರೀತಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಬ್ರಿಗೆ ವೆರಿಕೋಸ್ ಅಲ್ಸರ್ ಆಗಿತ್ತು. ಅದು ತುಂಬಾ ದೊಡ್ಡದಾಗಿ wound, ಈ ಸೈಜ್ wound ಇತ್ತು, ಒಂಥರ ಒಳಕೋದಂಗಿತ್ತು ಕಾಲ್ ಹತ್ರ. ಅದನ್ನೇನ್ ಮಾಡಿದ್ವಿ, ಅವ್ರು 2.5 ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ರು. ಅವ್ರಿಗೇನು ನನ್ಗೇನು ಅವ್ರ ಡೈರೆಕ್ಟ್ ಪರಿಚಯ ಇಲ್ಲ. ಅಂದ್ರೆ ಬೇರೆ ಕಡೆ 2 ವರ್ಷ ಟ್ರೀಟ್ಮೆಂಟ್ ಅಲೋಪತಿ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡ್ತಿದ್ರು. ಏನಾದ್ರೂ ಹೋಗಿರ್ಲಿಲ್ಲ, ನನ್ನ ಹತ್ರ ಬಂದ್ರು. ನಾನು ಅವ್ರಿಗೆ ಅಕ್ಯುಪಂಕ್ಚರ್ ಮಾಡಿದ್ದು, ಬೇರೆ ಏನು ಮಾಡಲಿಲ್ಲ. ಆಮೇಲೆ ಹೀಲ್ ಕೂಡ ಮಾಡಿದ್ರು, ರೇಖಿ ಹೀಲಿಂಗ್ ಕೂಡ. ಅವಾಗ ಏನಾಯ್ತು, ಅವ್ರಿಗೆ ಕಂಪ್ಲೀಟ್ ಆಗಿ ಒಂದು 2.5 ತಿಂಗಳಲ್ಲಿ ಸಬ್ಸ್ಟ್ಯಾನ್ಶಿಯಲ್ ಆಗಿ ಮುಚ್ಕೊಳ್ಳೋ ಲೆವೆಲ್ ಬಂತು. ಫುಲ್ ಕ್ಯೂರ್ ಆಗಿಲ್ಲ, ಮುಚ್ಕೊಳ್ಳೋ ಲೆವೆಲ್ ಬಂತು. ಅವ್ರಿಗೆ ಶುಗರ್ ಇತ್ತು. ಆಮೇಲೆ ಏನ್ ಮಾಡಿದೆ, ಶುಗರ್ಗೂ ಕೊಡೋಕ್ ಶುರು ಮಾಡಿದೆ. ಶುಗರ್ ಡೌನ್ ಆಗೋಕ್ ಶುರು ಆಯ್ತು. ವಾಕ್ ಮಾಡ್ತಿರ್ಲಿಲ್ಲ, ವಾಕ್ ಮಾಡಿ ಅಂತ ಹೇಳಿದೆ. ಬಟ್ ನಾ ಹೇಳಿದ ಮಾತನ್ನ ಯೂಶಲಿ ನನ್ನ ಹತ್ರ ಬರೋ ಅಷ್ಟೂ ಜನರು ಪ್ರಾಂಪ್ಟ್ ಆಗಿ ಕೇಳ್ತಾರೆ. ನಾನು ಅವ್ರಿಗೆ ಹೇಗೆ ಹೇಳಬೇಕು ಆ ರೀತಿಯಾಗೂ ಹೇಳ್ತೀನಿ. ಅದೇನಾಗುತ್ತೆ, 2 ಸೇರ್ಕೊಟ್ಟು ಅವ್ರು ಕಂಪ್ಲೀಟ್ ಹುಷಾರಾಗ್ಬಿಟ್ಟು ನಾರ್ಮಲ್ ಆಗೋದು. ಹಾಗೆ ಈಗ ಒಂಚೂರು ಇದೆ ಶುಗರ್, ಬಾರ್ಡ್ರ್ ಬಂದಿದ್ದಾರೆ, ಅದನ್ನು ಸದ್ಯದಲ್ಲೇ ಅವರೇ ಹುಷಾರ್ ಮಾಡ್ಕೊಂಡ್ಬಿಡ್ತಾರೆ. ನಾನೇನ್ ಮಾಡೋದು, ನನ್ನದು ಬರೋರೆಲ್ಲರೂ ಅವ್ರವರೇ ಮಾಡ್ಕೊಂಡ್ಬಿಡ್ತಾರೆ. ಫ್ಯಾಂಟಾಸ್ಟಿಕ್ ಸರ್, ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ನಿಮ್ಮ ಟ್ರೀಟ್ಮೆಂಟ್ ಇದನ್ನ ಕೇಳಿ ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ. ಏನಿಲ್ಲ, ನೀವು ಕಲ್ತ್ಕೊಳ್ಳಿ, ನಿಮ್ಗೂ ಅಷ್ಟೇ ಕಾನ್ಫಿಡೆನ್ಸ್. ಹೌದಾ, ಆಗ್ಬೋದು ಸರ್. ನಿಮ್ಮ ಆಶೀರ್ವಾದ, ಅವಕಾಶ ಸಿಕ್ಕಿದ್ರೆ ಅದನ್ನು ಕಲಿತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ತಾರಾ ಕಿರಣ್ ಸರ್ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ. ನೋಡಿ, ಸರಿಯಾಗಿ ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ಪಂಚಭೂತಗಳ ಸಮತೋಲನ ಮಾಡ್ಕೊಂಡು, ವಾತ ಪಿತ್ತ ಕಫ ಸಮತೋಲನ ಮಾಡ್ಕೊಂಡು, ಅದ್ರ ಮುಖಾಂತರ ಔಷಧ ರಹಿತವಾದಂತ ಒಂದು ಸಮಗ್ರವಾದ ಬಾಳನ್ನ ಬಾಳಬಹುದು ಅನ್ನೋದಕ್ಕೆ ಇದು ಬಹಳ ಬುನಾದಿಯಾಗಿದೆ, ಸಾಕ್ಷಿಯಾಗಿದೆ. ಯಾಕೆ ಅಂದ್ರೆ ಇಲ್ಲಿ ತನಕ ಕಲಿತಂತ ಅವರ ವಿದ್ಯೆಗಳು ಯಾವುದೇ ಇರಬಹುದು, ಅದು ಪ್ರತಿಯೊಂದೂ ವೈಜ್ಞಾನಿಕವಾಗಿದೆ, ಸೈಂಟಿಫಿಕ್ ಆಗಿದೆ, ಪ್ರೂವನ್ ಸೈನ್ಸ್. ಅದ್ರ ಮುಖಾಂತರ ಇಷ್ಟು ಜನಗಳಿಗೆ ಗುಣಪಡಿಸಿ ಅವರು ಕಳಿಸ್ಕೊಟ್ಟಿದ್ದಾರೆ. ಅದು ಅವ್ರ ಕಾನ್ಫಿಡೆನ್ಸ್ ಅಲ್ಲೇ ನೀವು ನೋಡ್ಬೋದು. ನಮ್ಮ ಜೀವನ ಕೂಡ ಸಮಗ್ರವಾಗಿ ಬದುಕೋದಕ್ಕೆ ಔಷಧ ರಹಿತವಾಗಿ ಬಾಳಬಹುದು ಅನ್ನೋ ಒಂದು ಈ ಮೆಸೇಜ್ ಏನಿದೆ, ಇದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಇನ್ನು ಹೆಚ್ಚು ಈ ವಿಚಾರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ತನಕ ಪೇಷನ್ಸ್ ಆಗಿರ್ತೀನಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.